ಅವರು ಅಂಗಡಿ ಒಳಗೆ ಸ್ವಾಮಿ ಇವರು ಅದು ಕದ್ದು ಓಡೋದ್ರು, ಸೂಟ್ ಔಟ್ ಆಯ್ತಲ್ಲ, ಕದ್ದು ಓಡೋದಾಗ ಆಗ್ಲಿಂದ ಕೇಸಿಗೆ ಸೇರ್ಸಿರೋದು ಇವ್ರನ್ನ. ಸೂಟ್ ಔಟ್ ಆಯ್ತಲ್ಲ ನಮ್ ಗೇಟ್ ಅಲ್ಲಿ. ಯಾವ ವಿಚಾರಕ್ಕಿಂತ ಗೊತ್ತಿಲ್ಲ, ಒಟ್ನಲ್ಲಿ ಇವನ್ನ ಆಗ್ಲಿಂದ ಸೇರ್ಸಿರೋದು, ಪೊಲೀಸ್ ಸೇರ್ಸಿರೋದು. ಯಾವ ಕೇಸು ಅಂತ ಗೊತ್ತಿಲ್ಲ, ಇಂಥ ಮುಟ್ಟನೆ ಅನ್ನೋದು ಗೊತ್ತಿಲ್ಲ, ಪಿಕ್ಚರ್ ಯಾವುದು ಇಲ್ಲ. ಒಟ್ನಲ್ಲಿ ಆ ಕೇಸಿಗೆ ಇನ್ವಾಲ್ವ್ ಮಾಡಿದ್ರು. ಇವನ್ ಫ್ಯಾಕ್ಟ್ರಿ ಅಂಗಡಿ ಯಾಕಂದ್ರೆ ಫ್ಯಾಕ್ಟ್ರಿ ಅಂಗಡಿ ಸೂಟ್ ಔಟ್ ರೈತನ ಮಗ ಕೆಲ್ಸಕ್ಕೆ ಹೋಗೋನು ಬರೋನು, ವೆಲ್ಡಿಂಗ್ ಕೆಲ್ಸಕ್ಕೆ ಹೋಗೋನು ಬರೋನು. ಇವ್ರು ಆಗ್ಲಿಂದ ಆ ಕೇಸಿಗೆ ಸೇರ್ಸಿರೋದು. ಈ ಕೇಸ್ ಇಂಥದ್ದು ಅಂತ ನನಗೆ ಗೊತ್ತಿಲ್ಲ, ತಂದೆ ತಾಯಿಗಳಿಗೆ ಗೊತ್ತಿಲ್ಲ. ಆ ಥರ ಹಾಕಿ ಕೋರ್ಟ್ಗೆ ಹೋಗ್ಬೇಕು, ನಾನು ಹಿಂಗೆ ಬೇಲ್ ತಗೋಬೇಕು ಅಂತ ಹೇಳ್ಬಿಟ್ಟು ಇವ್ನು ಬಂದಾಗ ಯಾಕೆ ವಿಚಾರ ಅಂತ ಕೇಳಿದಾಗ ಹಿಂಗೆ ಯಚನಹಳ್ಳಿ ಜೊತೆ ಸೇರ್ಸರ್ ಕನ್ನಪ್ಪಜಿ ಪುಕ್ಸಟ ಸೇರಿಸ ಕೇಸ್ ಮಾಡ್ಯಾರ ನನ್ನ ಮೇಲೆ. ನಾನು ಏನೂ ಮಾಡಿಲ್ಲ, ಪುಕ್ಸಟ ಕೇಸ್ ಮಾಡ್ಯಾರ ಅಂತ ಅಂದ. ಮಗ ಚೆನ್ನಾಗಿದ್ದ, ಪುಕ್ಸಟ ಕೇಸ್ ಮಾಡ್ಯಾರ, ನಾನು ಏನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಇಷ್ಟು ಹೇಳ್ದ. ಅವನು ಹಾಸ್ಪಿಟ್ಲಿಗೆ ಇವ್ರು ಕರ್ಕೊಂಡ್ಬಂದು ನೆನ್ನ ದಿವಸ ಇಷ್ಟೊತ್ತಿನಲ್ಲಿ ಅವ್ರ ಮನೆಯಲ್ಲೇ ಆಚೆ ಮನೆಯಲ್ಲ ಕರ್ಕೊಂಡ್ಬಂದಾರೆ. ಜೈಲಿಂದ ನಾವು ನೋಡ್ಕೊಂಡು ಹೋದು. ನೋಡ್ಕೊಂಡು ಒಂದ್ ದಿವಸ ಆಯ್ತು. ಒಂದ್ ದಿವಸ ಆದ್ಮೇಲೆ 2 ದಿವಸ, ಇವತ್ತಿ 3 ದಿವಸದಿಂದ ಫೋನ್ ಮಾಡಿಲ್ಲ ಅವನು. ನೆನ್ನ ದಿವಸ ಇವ್ರೆ ನಮಗೆ ಪೊಲೀಸ್ ಮಾಡಿದ್ರು, ನಿಮ್ ಮಗಂಗೆ ರೆಕಾರ್ಡ್ ಇದ್ವಲ್ಲ, ಹಳ ರೆಕಾರ್ಡ್, ಆಸ್ಪತ್ರೆ ಸೇರಿಸಿದ್ವಿ, ಎಮರ್ಜೆನ್ಸಿ ವಾರ್ಡಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ಇವ್ರು ಫೋನ್ ಮಾಡಿದ್ರು. ಆ ರೆಕಾರ್ಡ್ ತಗೊಂಡು ನಾವು ನಾನು ಹುಷಾರು ಮಾಡ್ಕೊಂಡು ಹೋಗಿದ್ದೀನಿ ಇಲ್ಲಿಂದಲೇ. ಹುಷಾರಿಲ್ದಾಗ ಒಂದೊಂದ್ಸಲಿ ತಲೆ ಸುತ್ತ ಬಿದ್ದಾಗ ನಾನು ಹುಷಾರು ಮಾಡ್ಕೊಂಡು ಹೋಗಿದ್ದೀನಿ. ಕೆಲ್ಸಕ್ಕೆ ಹೋಗ್ಯಾನೆ, ಕೆಲ್ಸಕ್ಕೆ ಹೋಗ್ಯಾನೆ. ಅವ್ನು ಕೆಲಸ ಮಾಡ್ತಾ ಇರೋದು ರೆಕಾರ್ಡ್ ಎಲ್ಲಾನು ಕೊಟ್ಟಿದ್ದೀವಿ. ಇವನು ಅವ್ರ ಸವಾಸ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಯ್ತಿದ್ದ. ಸರ್ ಇದು ನಮಗ್ ಅನುಮಾನ, ಏನಕ್ಕೆ ಸತ್ತಾರೋ ನಾವು ಕಣ್ಣಿಂದ ನೋಡಿಲ್ಲ. ಅನುಮಾನ, ಕಾಯಿಲೆ ಏನಿಲ್ಲ, ಕಾಯಿಲೆ ಏನು ಕಾಯಿಲೆ ಇಲ್ಲ, ಕಾಯಿಲೆ ಇಲ್ಲ. ನಮ್ಗೆ ಅನುಮಾನ. ನಾವೇ ಬಂದು ಹುಷಾರ್ ಮಾಡ್ಕೊಂಡು ಹೋಗಿ ತಲೆ ತಿರುಗಿ ಬಂದಾಗ 2 ಸಲ ಬಂದು ಹುಷಾರ್ ಮಾಡ್ಕೊಂಡು ತಿರ್ಗಾ ಕೆಲ್ಸಕ್ಕೆ ಹೋಗ್ಯಾನಲ್ಲ ಅನ್ನೋದು ಒಂದೇ ಅನುಮಾನ. ಮಾಡಿದೀವಲ್ಲ ನಾವು, ಇಲ್ಲೇ ಇದೈತಿ ಚೀಟಿನೇ ಐತೆ. ಇಲ್ಲಿಂದ ಹೋದ್ಮೇಲೆ ಕೆಲ್ಸಕ್ಕೆ ಹೋಗೋನು ಬರೋನು. 3 ಸಲ ಕೋರ್ಟ್ಗೆ ಹೋಗದೆ ಇರೋದಕ್ಕೆ ವಾರಂಟ್ ಆಯ್ತು. ನಾನು ಹೋಗಿದ್ದೆ ಅವತ್ತು. ಹೋದಾಗ ಕಸ್ಟಡಿ ತಗೊಂಡಾದ್ಮೇಲೆ 2 ದಿವಸ ಇಲ್ಲಿ ಬಂದಿದ್ದೀವಿ. ನಮ್ಮ ಹೆಂಗಸ್ರ ಹೋಗಿ ಖಾರ, ಬಿಸ್ಕತ್ತು, ಬ್ರೆಡ್ ಎಲ್ಲ ಕೊಟ್ಬಿಟ್ಟು, ಇನ್ನೊಂದ್ ದಿವಸ ಖಾರ ತಗೋಬಲ್ಲಿ ಅಂತ ಹೇಳಿದ್ರಲ್ಲ, ತಗೊಂಡೋಗಿ ಕೊಟ್ಬಿಟ್ಟು ಬಂದ. ಅನುಮಾನ ಸರ್ ನನಗೆ. ನಾನು ಇದೇ ಹಾಸ್ಪಿಟ್ಲಿಗೆ ಬಂದು ಹುಷಾರ್ ಮಾಡ್ಕೊಂಡು ಹೋಗಿದ್ದೀನಿ. ಏನಕ್ಕೆ ಅಂತ ಗೊತ್ತಿಲ್ಲ, ನನಗೆ ಅನುಮಾನ ಐತಿ. ಯಾರ ಮೇಲೆ ಅನುಮಾನ ಪಡೋದು ಅಂತ ನಮ್ಗೆ ಅದೇ, ಈಗ ಕರ್ಕೊಂಡು ಹೋದ್ರ ಜವಾಬ್ದಾರಿ ಯಾರು? ನನ್ಗೆ ಅದೇ ಒಂದು ಅನುಮಾನ. ನಾವು ಹುಷಾರ್ ಮಾಡ್ಕೊಂಡು ಹೋಗಿದ್ನಲ್ಲ, ತಲೆ ತಿರುಗಿ ಬಿದ್ದನ್ನ ಹುಷಾರ್ ಮಾಡಿದ್ದೀನಲ್ಲ, ಕೆಲ್ಸಕ್ಕೆ ಹೋಗ್ಯಾನಲ್ಲ, ಅದೇ ಅನುಮಾನ ನನಗೆ. ಇನ್ನೇನು ಅನುಮಾನ ಇಲ್ಲ. ಹುಷಾರ್ ಮಾಡ್ಕೊಂಡೋಗಿ ಕೆಲ್ಸಕ್ಕೆ ಹೋಗ್ಯಾನ, ರನ್ನಿಂಗ್ ಮಾಡ್ಕೊಂಡು ಕೆಲಸ ಮಾಡ್ತಾಳೆ ಅವನೇ. ಪಾರ್ಟಿಗಳು ಕರ್ಕೊಂಡೋಗಿ ಕೆಲಸ ಮಾಡಿ ಬತ್ತಲ್ಲ ಅವನೇ, ಬತ್ತದ್ನಲ್ಲ ಅಂತ ಅನುಮಾನ. ಎಮರ್ಜೆನ್ಸಿ ವಾರ್ಡಲ್ಲಿ ಹಾಕಿದೀವಿ, ಬಾಯಿಗೆ ಹಾಕಿದ್ರು. ಬರೀ ಇಲ್ಲಿ ಆಡ್ತತ್ತು, ಮಾತುಕತೆ ಏನೂ ಇಲ್ಲ. ಇಲ್ಲಿ ಇಲ್ಲ, ಹಿಂಗೆ ಒಂಚೂರು ಅಂತತ್ ಅಷ್ಟೇ. ಈ ಕಾಲಲ್ಲೂ ಏನೂ ಇಲ್ಲ, ಕಣ್ಣು ಬಿಡ್ತತಿಲ್ಲ, ಎಂಥದ್ದು ಇಲ್ಲ. ಕಣ್ಣು ಏನೋ ಬಿಟ್ಟಲ್ಲ, ಇಲ್ವಲ್ಲ. ಈಗ ಅವ್ರು ಅಷ್ಟು ಎಮರ್ಜೆನ್ಸಿ ಆದಾಗ ನಮ್ಮನ್ನಲ್ಲಿ ಕರೆದ್ರು ಇಲ್ಲಿಗೆ ಆರೋಗ್ಯಗಿದ್ದ. ಅವರೇ ಕರ್ಕೊಂಡ್ ಬಂದ್ರ ಸೀನ್ ಐತೆ. ಅವ್ರ ತಲೆ ಕೇಳ್ಕೊಂಡು ನಡ್ಕೊಂಡು ಹೋಯ್ತದ್ದು, ಅವ್ನು ಹೋಯ್ತದ್ದು ಎಲ್ಲ ಬರ್ತದ್ದು ಎಲ್ಲ ಐತೆ ಕೇಳಿ. ಅವ್ರ ತಲೆ ಐತೆ. ಅವ್ರು ಕರ್ಕೊಂಡ್ ಬಂದ್ರದೆಲ್ಲ ಅವ್ರ ಐತೆ.